ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ತುಮಕೂರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ತೀರಾ ಹದಗೆಟ್ಟಿದೆ ಅಂತ ಮಾಜಿ ಶಾಸಕ ಮಸಾಲ ಜಯರಾಮ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ತೋಟದ ಮನೆಯಲ್ಲಿ ಮಾತನಾಡಿದ ಅವರು, ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಸಿಎಸ್ಪುರ ಭಾಗದಲ್ಲಿ ಒಂದು ಕೊಲೆಯಾಗಿತ್ತು. ಇದರ ಹಿನ್ನೆಲೆಯನ್ನು ತಿಳಿದುಕೊಂಡಾಗ ಗಾಂಜಾ ಮತ್ತು ಡ್ರಗ್ಸ್ ಅಮಲಿಗೆ ಬಿದ್ದಂತಹ ವ್ಯಕ್ತಿಯಿಂದ ಕೊಲೆಯಾಗಿದೆ ಎಂದು ಖಚಿತ ಮಾಹಿತಿಯಿಂದ ತಿಳಿದು ಬಂದಿದೆ. ಗೃಹ ಮಂತ್ರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಇತ್ತ ಗಮನ ಹರಿಸದೇ ಇರುವುದು ಸಾರ್ವಜನಿಕರಿಗೆ ಸರ್ಕಾರದಿಂದ ರಕ್ಷಣೆ ಇಲ್ಲದಂತಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರು, ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ಸ್ವಂತ ನಮ್ಮೂರಲ್ಲಿ ಒಂದು ಕೊಲೆ ಆಯಿತು, ಒಂದು ವರ್ಗದಲ್ಲಿ ಕೊಲೆ ಆಯಿತು. ಆ ಕೊಲೆ ಸಂದರ್ಭದಲ್ಲಿ ನಾನು ಅದೇನು ಆಯಿತು ಏನು ಅಂತ ಹೇಳಿ ಎಲ್ಲ ಗೊತ್ತಾಯ್ತು. ಎಲ್ಲ ವಿಚಾರನ ಈಗಾಗಲೇ ಇರ್ತಕ್ಕಂಥ ಏನು ವರಿಷ್ಠರಾದಂಥ ಪೊಲೀಸ್ ವರಿಷ್ಠರಿಗೆ ನಾನು ಹೇಳಿದೆ, ನೋಡಿ ಈ ಥರ ಜಾಸ್ತಿ ಇದೆ, ಒಂದು ವರ್ಗದ ಜನ ಈ ಡ್ರಗ್ಸ್ ಕ್ರೆಡಿಟ್ ಆಗಿದೆ, ಡ್ರಗ್ಸ್ ಕ್ರೆಡಿಟ್ ಆಗಿ ಯಥೇಚ್ಛವಾಗಿ ಡ್ರಗ್ಸ್ ನಡೀತಾ ಇದೆ. ತುರುವೇಕೆರೆಯಲ್ಲಾಗಲಿ, ಇಲ್ಲ ಅಕ್ಕಪಕ್ಕದಲ್ಲಾಗಲಿ, ಇಲ್ಲ ಸಿಎಸ್ಪುರದಲ್ಲಾಗಲಿ, ಇನ್ನೊಂದರಾಗಲಿ ಆ ಒಂದು ವರ್ಗದ ಜನ ವೈನ್ ಶಾಪ್ ಹೋಗಿ ವೈನ್ ಶಾಪ್ ಮದ್ಯ ಸೇವನೆ ಮಾಡಲ್ಲ ಅವರು. ಆ ವರ್ಗದ ಜನ ಬರೀ ಡ್ರಗ್ಸ್ ಮಾಫಿಯಾ. ಅದಕ್ಕೆ ಪೊಲೀಸರು ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗೋದು. ಏನಾದರೂ ನಾವು ಇಂಥ ಸುಲಿತೆ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಪೊಲೀಸರಿಗೆ ಗೊತ್ತಾ, ಮಧ್ಯದಲ್ಲಿ ಇಂಟಿಮೇಷನ್ ಮಾಡಿ ಅವನ್ನ ಅಬ್ಸ್ಕಂಡಿ ಮಾಡ್ತಾರೆ. ಇಲ್ಲ ಅದು ಇರ್ತಕ್ಕಂಥ ಮಾಲ್ನ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬಿಟ್ಟು ಫೋನ್ ಮಾಡಿ ಸುಮ್ಮನೆ ಹೋಗಿ ನಾಮಕಾವಸ್ಥೆ ಉತ್ತರ ಬರ್ತಾರೆ. ಇದ್ರ ಬಗ್ಗೆ ಇರ್ತಕ್ಕಂಥ ಡಿವೈಎಸ್ಪಿಗಳಿಗೆ, ಅಧೀಕ್ಷಕರಿಗೆ, ಬಂದು ಏನು ವರಿಷ್ಠಾಧಿಕಾರಿ, ಜಿಲ್ಲಾ ವರಿಷ್ಠ SP ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ. ಯಾರು ಸಹಿತ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಯಾರು ಸಹಿತ ಹೋಗಿ ಜಪ್ತಿ ಮಾಡಿ ಇದೇನು ನಮ್ಗೆ ಹೇಳಿ ಅಂತಾರೆ. ಯಾರು ಹೇಳಿದ್ರು ಏನು ಆಗ್ತಾಯಿಲ್ಲ. ನಮ್ಮೂರಲ್ಲಿ ಇವತ್ತು ಕೊಲೆ ಆಗೋ ಮಟ್ಟಕ್ಕೆ ಹೋಗಿದೆ. ಡ್ರಗ್ಸ್ ಸೇವನೆ ಮಾಡಿ ಕಳ್ತನಗಳು ನಡೀತವೆ, ವಿದ್ಯುತ್ ಚುಡಾಯಿಸ್ತಾರೆ, ವೀಲಿಂಗ್ ಮಾಡ್ತಾರೆ. ಇದ್ರ ಬಗ್ಗೆ ಗಮನ ತಗೋತಲ್ಲ ಯಾರು. ವೀಲಿಂಗು ನಮ್ಮೂರಲ್ಲಿ ಸುಮಾರು ಒಂದು 25-50 ಗಾಡಿ ನಮ್ಮ ಮಕ್ಕಳು ಹೋಗ್ತಾರೆ ಒಂದರಲ್ಲಿ. ಸುಮಾರು ತುರುವೇಕೆರೆ ಸೇರಿ ಹೇಳ್ತೀನಿ, ಸುಮಾರು ಯಾವ್ದಕ್ಕೂ ಅವಕ್ಕೆ ಇವೇ ಇಲ್ಲ, ಅಪ್ಪ ಅಮ್ಮನೇ ಇಲ್ಲ, ಡಾಕ್ಯುಮೆಂಟ್ಸೇ ಇಲ್ಲ. ಇಂಜನ್ ಒಂದು, ಹ್ಯಾಂಡ್ಲ್ ಒಂದು, ಗೇರ್ ಒಂದು, ಬಾಕ್ಸ್ ಒಂದು, ಈ ಥರ ಇರ್ತಕ್ಕಂಥ ಗಾಡಿಗಳು ಓಡಾಡ್ತಾರೆ. ಓಡಾಡಿ ವೀಲಿಂಗ್ ಮಾಡ್ತಾರೆ. ವೀಲಿಂಗ್ ಬಗ್ಗೆ ಯಾರು ತಕಾರ ಇರ್ತಾ ಇಲ್ಲ. ಎಲ್ಲ ಪೊಲೀಸ್ ಅಡ್ಜಸ್ಟ್ಮೆಂಟು. ಏನು ಜಿಲ್ಲೆಯಲ್ಲಿ ಆಡಳಿತ ಕುಸ್ತಿದೆ. ದಯವಿಟ್ಟು ಇರ್ತಕ್ಕಂಥ ಜಿಲ್ಲಾ ಮಂತ್ರಿಗಳಿಗೆ ಹೇಳ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇರ್ತಕ್ಕಂಥ ಏನು ನಡೀತಾ ಇದೆ ದಂಧೆ, ಏನು ಡ್ರಗ್ಸ್ ಮಾಫಿಯಾ, ಇದನ್ನ ತಡೆಗಟ್ಟಬೇಕು. ಗಾಂಜಾ ಯಥೇಚ್ಛವಾಗಿ ಗಾಂಜಾ ಕಲ್ಲು ಕಾಸಿನ ನಮ್ಮೂರಿಗೆ ಬರ್ತದೆ. ನಮ್ಮೂರಲ್ಲಿ ರಾತ್ರಿ ಬರ್ತದೆ, ರಾತ್ರಿ ಬಂದು ಬೆಳಿಗ್ಗೆ ರಾತ್ರಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಶುಕ್ರವಾರ ಅಂತ ಅಂದರೆ ಎಲ್ಲ ಯಾವ ಒಂದು ಸಂದಿಲು ಸರ ಅವರೇ ಎಲ್ಲ ಅಲ್ಲೇ ಇರ್ತಾರೆ, ಡ್ರಗ್ಸ್ ಕುಡಿತಾ ಇರ್ತಾರೆ. ಯಾರು ಕೇಳೋಂಗಿಲ್ಲ. ನಮ್ಮೂರಲ್ಲಿ ಹುಡುಗರುಗಳನ್ನ ಹೆಣ್ಮಕ್ಳು ಚುಡಾಯಿಸೋದು, ಗಾಡಿ ಇದು ಮಾಡೋ ರೈಸು ನೋಡಬೇಕು. ನಾವ್ಯಾರು ಹೋಗ್ಬೇಕು ಆ ಥರ ಆಗ್ತದೆ. ನಮ್ಮೂರಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಬೇರೆ ಬೇರೆ ಊರು ಸುಮಾರು ನಡೀತಾ ಇದೆ. ಈ ದಂಧೆನ ಕಡಿವಾಣ ಹಾಕಿಲ್ಲಂದ್ರೆ ಮುಂದಿನ ದೊಡ್ಡ ಅನಾಹುತ ಆಗ್ತದೆ. ದೊಡ್ಡ ಅನಾಹುತ ಆಗ್ತದೆ. ಜಿಲ್ಲೆ ಕೆಟ್ಟ ಹೆಸರು ಬರ್ತದೆ. ಎಲ್ಲೂ ನಡೀತಕ್ಕಂಥ ಡ್ರಗ್ ಮಾಫಿಯಾ, ಏನು ಗಾಂಜಾ ಸೇವನೆ ಜಾಸ್ತಿ ಆಗ್ತದೆ. ಇದ್ರ ಬಗ್ಗೆ ದಯವಿಟ್ಟು ಜಿಲ್ಲಾಡಳಿತ ಕೂಡಲೇ ಕ್ರಮ ತಗೋಬೇಕು. ಜಿಲ್ಲಾಡಳಿತ ರಕ್ಷಣೆ ಆಗಿದೆ, ಕಾನೂನು ಸಿಗುತ್ತೆ, ಹದಗೆಟ್ಟಿದೆ. ಯಾರು ಕೇಳೋದಿಲ್ಲ, ಹೇಳೋದಿಲ್ಲ. ನಿನ್ನೆ ತಾನೇ ಇಲ್ಲೇ ಇರ್ತಕ್ಕಂಥ ಬಾಯ್ಸಂತಲ್ಲಿ ಒಬ್ಬರ ಮೇಲೆ ಅಲ್ಲೇ ಮಾಡ್ಕೊಂಡು ದರೋಡೆ ಮಾಡಿದ್ರು. ಒಬ್ಬ ಸೇಟು ಇವ್ರನ್ನ, ಒಬ್ಬ ವರ್ತಕನ್ನ ಅಲ್ಲೇ ಮಾಡಿ ದರೋಡೆ ಮಾಡಿ ದುಡ್ಡು ಹೊಡಿಕೆ ಗಾಡಿ ತಿಳ್ಕೊಂಡ್ರೆ ಅದ್ರ ಬಗ್ಗೆ ಯಾರು ಕೇಳ್ತಾರೆ? ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಕಂಪ್ಲೇಂಟ್ ಆಗಿರಲಿಲ್ಲ ಮನುಷ್ಯನ ಪಾಪ. ಯಾರು ಯಾವ ಸ್ಟೇಷನ್ ಏನೋ ಆಯ್ತು ಅಂದ್ರೆ ಕಂಪ್ಲೇಂಟ್ ಕೊಡ್ತೀವಿ, ಅವನಿಲ್ಲ ಇವರಿಲ್ಲ. ಈಗ ಬರೀ ಆಗೋ 5 ದಿವಸ ಆಗೋಯ್ತದೆ ಕಂಪ್ಲೇಂಟ್ ತೊಗೊಳೋದು ಒಂದು ಯಾವ್ದಾದ್ರು ವಿಚಾರ. ಇದು ಯಾವ ಕಡೆ ಸಾಗಿದೆ ಗೊತ್ತಿಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಈ ನೈತಿಕತೆ ಯಾರು ಉಳಿಸ್ಕೊತಾರೆ ಅಂತ ಗೊತ್ತಿಲ್ಲ. ಇವತ್ತಂತೂ ಏನು ಎಲ್ಲ ಈಗ ಏನು ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ನಾನು ಒಂದೇ ವಿಚಾರ ಹೇಳ್ತೀನಿ, ಯಾಕಂದ್ರೆ ಎಲ್ಲ ವಿಚಾರ ಕಲಿಸಿ ಹೇಳಕ್ಕಾಗಿಲ್ಲ. ದಯವಿಟ್ಟು ಕೂಡಲೇ ಈ ಡ್ರಗ್ಸ್ ಮಾಡಬೇಕು, ಏನು ಗಾಂಜಾ ಸೇವನೆ ಮಾಡ್ತಾ ಇರ್ತಕ್ಕಂಥ ವಿಚಾರವಾಗಿ ನಾವು ಕೂಡಲೇ ಕ್ರಮ ತಗೋಬೇಕು. ಕ್ರಮ ತಗೊಂಡು ಇರ್ತಕ್ಕಂಥ ಮುಂದಿಸ್ಬೇಕು. ರಾತ್ರಿ ಹೊಸ ಇದು ಮಾಡಿ ಅವ್ರು ಅರೆಸ್ಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ. ನಾನೇ ಹೇಳಿದ್ದೀನಿ, ಇಂಥ ಮನೇಲಿ ಇರ್ತದೆ, ಇಂಥ ಫೋನ್ ನಂಬರ್ ಇರ್ತದೆ, ಇಂಥದ್ದು ಮನೇಲಿ ಇರ್ತದೆ ನಾನೇ ಹೇಳಿದ್ದೀನಿ. ಅವ್ರು ಆ ಮೊದಲೇ ಫೋನ್ ನಂಬರ್ ಮಾಡೋಣ. ನಾನು ಆ ಫೋನ್ ನಂಬರ್ ಚೆಕ್ ಮಾಡಿದ್ದೀನಿ. ಇಂಥ ಫೋನ್ ಮಾಡಿದ್ರೆ ಮೊದಲೇ ಇನ್ಫಾರ್ಮ್ ಮಾಡಿರ್ತಾರೆ. ಇವತ್ತು ಕಲ್ಲೂರು ಕಾಸಿದ ಬರ್ತಾರೆ, ಬೆಳ್ಳೂರು ಕಾಸಿದ ಬರುತ್ತೆ ಗಾಂಜಾ. ಇವತ್ತು ಹೆಬ್ಬುರಿಂದ ಬರ್ತದೆ, ಕುಡಿನಿಂದ ಬರ್ತದೆ ಗಾಂಜಾ. ಒಂದು ಹಳೆ TVS ಸಾಗಾಣಿಕೆ ಮಾಡ್ತಾರೆ. ಯಾರು ಗೊತ್ತಿಲ್ಲದಂಗೆ ಯಾರೋ ಒಬ್ಬ ವಯಸ್ಸಾಗಿರೋದು ಕುಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವನತ್ರ ಗಾಂಜಾ ಇರ್ತದೆ, ಬೈಕ್ ಮುಂದೆ ಓಡಿಸ್ತಾರೆ. ಅವನ್ನ ಬಿಟ್ಟೋದ್ರೆ ಯಾರು ಗೊತ್ತಿರ್ತದೆ? ಈ ಥರ ಅಧ್ವಾನ ಆಗ್ತಾ ಇದೆ. ಇವತ್ತು ಏನಿರ್ತಕ್ಕಂಥ ಯುವಕರುಗಳು ಇವತ್ತೆಲ್ಲ ದಾರಿ ತಪ್ಪಿದ್ದಾರೆ, ಅಂತಕ್ಕಂಥ ಸಂಸಾರ ಹಾಳಾಗ್ತಾರೆ. ಆ ಒಂದು ವರ್ಗದ ಜನ ಎಲ್ಲೂ ವಹಿಸೋಳು ಕುಡಿಯೋಕ್ಕಾಗಲ್ಲ. ಅದರಿಂದ ಏನು ಮಾಡ್ತಾರೆ, ಈ ಕಡೆಗೆ ಚಟಕ್ಕೆ ಬರಿ ಆಗ್ತಾರೆ. ದಯವಿಟ್ಟು ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಲ್ಲಿ ಇರ್ತಕ್ಕಂಥ ಪೊಲೀಸ್ ಉಸ್ತುವಾರಿಗಳು ಕೂಡಲೇ ಕ್ರಮ ತಗೋಬೇಕು. ಸುಮ್ಮನೆ ಇವತ್ತು ಹೇಳಿದ್ದೀವಿ ಪೇಪರ್ ಬೈದೆ ನಾಳೆ ಹೋಗಿ ಚೆಕ್ ಮಾಡೋದು ದುಡ್ಡು ಕಳಿಸೋದಲ್ಲ. ಇವರೇ ವ್ಯವಸ್ಥೆ ಇಲ್ಲ. ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರೆ.
ಎಲ್ಲ ಕಡೆ. ಇದು ದಯವಿಟ್ಟು ಈ ದಂಧೆ ಕಡಿವಾಣ ಹಾಕಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಹೇಳ್ತೀನಿ, ಇರ್ತಕ್ಕಂಥ ಏನು ಯುವಕರು ಅತಿ ಬಲಿಯಾಗ್ತಾರೆ. ಇನ್ನು ಕಳ್ತನ, ಸುಲಿಗೆ, ಕೊಲೆಗಳು ಜಾಸ್ತಿ ನಡೀತವೆ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.